ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ ಬೆಕ್ಕುಗಳು. ಸಂಜೆ ಇದು ಈವ್ನಿಂಗ್ ಟೈಮು, ಬುಧವಾರ ವಿಡಿಯೋ ಮಾಡಿರುವಂಥದ್ದು. ಬೆಕ್ಕುಗಳು ಆಟ ಆಡ್ತಾ ಇದೆ. ನನ್ನ ಒಂದು ಚಾನಲಲ್ಲಿ ಜಾಸ್ತಿ ಬೆಕ್ಕಿನ ವೀಡಿಯೋಗಳೇ ಬರ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಬೆಕ್ಕಿದೆ, ಅದರಿಂದ ಬೆಕ್ಕಿನ ವೀಡಿಯೋಗಳೇ ಬರ್ತಾ ಇದೆ. ಆಮೇಲೆ ನಾನು ಬೆಕ್ ಲವರು ಕೂಡ ಹೌದು. ಬೆಕ್ಕಂದರೆ ಇಷ್ಟ. ಯಾಕೆಂದರೆ ಮೊದಲು ಇತ್ತು ನನ್ನ ಹತ್ರ, ಆಮೇಲೆ ಏನೋ ಆಯಿತು. ಅದಾದಮೇಲೆ ಇದು ಮತ್ತೆ ನಿಮಗೆ ಗೊತ್ತು ಮರಿಗಳಾಗಿತ್ತು. ಹಾಗೆ ಇಲ್ಲೇ ಆಟ ಆಡ್ಕೊಂಡಿದೆ ಅಷ್ಟೇ. ಅದಕ್ಕೆ ಆವಾಗವಾಗ ಅದರದ್ದು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನಿಮಗೆ ಇಷ್ಟ ಆದರೆ ನೋಡ್ಬೋದು ಅದರ ಆಟಗಳು. ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು ಅಷ್ಟೇ. ಓಕೆ. ಹಾಗೆ ನಾನಿಲ್ಲಿ ಕೌಶಿ ಬಂದ ಸಂಜೆ, ಹಾಗೆ ಕಾಫಿ ಮಾಡೋಣ ಅಂಥೇಳಿ ಬಂದು ಹಾಲಿಟ್ಟೆ. ನೋಡಿದರೆ ಅದು ಹೇಗೆ ಹಾಲು ಕಟ್ ಮಾಡಿದೆ, ಅಂದರೆ ಸ್ವಲ್ಪ ಹಾಲಿತ್ತು ಒಂದು ಪ್ಯಾಕೆಟಲ್ಲಿ, ಅದನ್ನು ಹಾಕ್ತೆ. ಅದು ಸಾಕಾಗಲ್ಲ ಅಂದ್ಬಿಟ್ಟು ಮತ್ತೆ ನಾನು ಇನ್ನೊಂದು ಪ್ಯಾಕೆಟ್ನ ಹೊಡೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಲು ಹಾಕೋಣ ಅಂದ್ಬಿಟ್ಟು ಹಾಕಿದರೆ ಅದು ಹೇಗೆ ಚೆಲ್ತು ಅಂತಲೇ ಗೊತ್ತಿಲ್ಲ. ನೋಡಿ, ನಾನೇ ಮಾಡಿರುವಂಥ ಕೆಲಸ ಇದು. ಹೇಗೆ ಚೆಲ್ಲೋಯ್ತು ಅಂತ ಗೊತ್ತಿಲ್ಲ. ಫುಲ್ಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದೊಂದು ಸರಿ ಹಿಂಗಾಗುತ್ತೆ ಅಂದರೆ ನಮಗೆ ಗೊತ್ತೇ ಇಲ್ಲ. ಹಿಂಗಾಯ್ತಿದ್ದು ನನಗೆ ಆಶ್ಚರ್ಯ ಆಗ್ತಿದೆ. ನಾನೇ ಹಾಲು ಕಟ್ ಮಾಡಿದ್ದು, ಹಾಕಿದ್ದು ನಾನೇ. ಹೆಂಗೆ ಫುಲ್ಲು ಈ ಥರ ಹೆಂಗಾಯ್ತು ಅನ್ನೋದೇ ಒಂಥರ ನನಗೆ ಡೌಟು. ಹೆಂಗಾಯ್ತಿದ್ದು, ಹಿಂಗಾಯ್ತು. ಸ್ವಲ್ಪ ಚೆಲ್ಲಿದ್ರೂ ಸ್ಟವ್ ಹತ್ರ ಚೆಲ್ಲಬೇಕು, ಇಲ್ಲಿ ತನಕ ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಆ ಥರ ಫುಲ್ ಎಲ್ಲ ಕಡೆ ಅಯ್ಯೋ ನನಗಂತೂ ಯಾಕಾದರೂ ಈ ಥರ ಆಯಿತು, ಹೆಂಗಾಯಿತು ಅನ್ನೋದೇ ಒಂದು ಸ್ವಲ್ಪ ಆಯಿತು. ಅನ್ನದ್ದು ಕುಕ್ಕರ್ ಮೇಲೆ, ಮತ್ತು ಗೋಡೆ ಮೇಲೆ, ಸ್ಟವ್ ಮೇಲೆ ಎಲ್ಲ ಕಡೆ ಒಂಥರ ಹಿಂಸೆ ಥರ ಅನ್ನಿಸ್ಬಿಡ್ತು. ಮತ್ತು ಸ್ಟವ್ನೆಲ್ಲ ಆಫ್ ಮಾಡಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಮತ್ತೆ ನೋಡಿ ಎಲ್ಲ ಒಂಥರ ಕ್ಲೀನ್ ಮಾಡಿಲ್ಲ ಅಂದರೆ ಒಂಥರ ಸಮಾಧಾನ ಅನ್ನೋದೇ ಇಲ್ಲ, ಆ ಥರ ಆಗುತ್ತೆ. ಆಮೇಲೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದಿದ್ದು. ಒಂದೊಂದು ಸರಿ ಇದನ್ನೇ ನಮ್ಮ ಕೌಶಿ ಏನಾದರೂ ಮಾಡಿದರೆ ಸುಮ್ಮನೆ ಬಿಡ್ತಾಯಿದ್ದ, ಚೆನ್ನಾಗಿ ಬೈತಾ ಇದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ, ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಮನೆ ಆಂಟಿ ಹೇಳಿದ್ರು ಹೊರಗಡೆ ಹೋಗೋಣ ಸ್ವಲ್ಪ ಅಂತ. ಅದಕ್ಕೆ ಬೇಗ ಬೇಗ ಕೆಲಸಗಳು ಮುಗಿಸ್ತಾ ಇದ್ದೀನಿ. ಅಂದರೆ ಅನ್ನ ಮಾಡಿದ್ದೀನಿ, ಮತ್ತು ಸಾಂಬಾರು ಕೂಡ ಮಾಡಾಯಿತು. ಮುದ್ದೆ ಬಂದು ಅದೇನಂದರೆ ಬೇಗ ಬಂದರೆ ಮುದ್ದೆ ಮಾಡೋದಿಲ್ಲ, ಅಂದರೆ ಮೋನ್ಮಮ್ಮ ಬಂದುಬಿಟ್ಟು ರೈಸ್ ಮಾತ್ರ ತಿನ್ಕೊಂಡು ಹೋಗ್ತಾರೆ, ಆ ಥರ. ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಮಳೆ ಬಂದಿಲ್ಲ ಅಂದರೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಕೆಲಸಗಳಾದರೆ ನೋಡೋಣ ಅಂದ್ಬಿಟ್ಟು. ಮಳೆ ಬರೋ ಥರ ಆಗಿದೆ, ಮತ್ತೆ ಸ್ಟಾರ್ಟ್ ಆಗಿದೆ. ನಾನು ಎಲ್ಲ ಆಯಿತು, ಕಸ ಗುಡಿಸ್ಬಿಟ್ಟು ಒರೆಸ್ಬಿಟ್ರೆ ಇಲ್ಲಿಗೆ ಕೆಲಸ ಮುಗ್ದಾಗೆ. ಮತ್ತು ಆಮೇಲೆ ಆಂಟಿ ರೆಡಿಯಾಗಿ ಬರೋದ್ರೊಳಗಡೆ 11-11:30 ಆಗ್ಬೋದು. ಆಮೇಲೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಬೇಗ ಬೇಗ ಕೆಲಸನ ಮುಗಿಸ್ತಾ ಇದ್ದೀನಿ. ನೋಡೋಣ, ಮಳೆ ಬರೋ ಥರ ಆಗಿದೆ. ಗೊತ್ತಿಲ್ಲ ಹೋಗೋದಾ ಏನೋ ಅಂತ. ರೆಡಿ ಆಗೋದು ಆಗೋಣ, ಹೋಗೋದು ಅಂದರೆ ಹೋಗೋದು, ಇಲ್ಲ ಅಂದರೆ ಮನೇಲಿರೋದು, ಆ ಥರ. ಓಕೆ. ಟೈಮ್ ಬಂದು ಇವಾಗ 12:30 ಆಗ್ತಾಯಿದೆ. ನಾನು ಮತ್ತು ಆಂಟಿ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ನಾನು ಮನೆ ಒರೆಸ್ಬೇಕಾದ್ರೆ 2 ಬಾರಿ ಮಳೆ ಬಂದು ಹೋಗಿರೋದು. ಅದಕ್ಕೆ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಹೋಗೋಕ್ಕೆ. ಈ ಥರ ವೆದರ್ ಈ ಥರ ಇರೋದ್ರಿಂದ ನನಗೂ ಈ ಥರ ವೆದರ್ ಅಂದರೆ ಸ್ವಲ್ಪ ಚಳಿ ಚಳಿ ಅಂದ್ಕೊಂಡು ಮನೇಲಿರೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವರು ಬಾ ಹೋಗೋಣ, ಏನಾಗಲ್ಲ ಅಂದ್ಕೊಂಡಿದ್ದಿದ್ರೆ ಹೋಗ್ತಿದ್ವಿ. ಅವರು ಬೇಡ ಅಂತಂದರು. ಅದಕ್ಕೆ ಇನ್ನೊಂದಿನ ಹೋಗೋಣ ಬಿಡಿ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಆದ್ವಿ. ಹಾಗೆ ಅದರಿಂದನೇ ಬೇಗ ಕೆಲಸ ಮುಗಿಸಿದ್ದು. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಮುಗಿಸ್ತಾ ಇದ್ದೆ. ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡಿ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ತಾಯಿದ್ದೆ. ಅಂದರೆ ನಿಧಾನಕ್ಕೆ ಮಾಡ್ತಾಯಿದ್ದೆ ಅಷ್ಟೇ, ಬೇಗ ಏನು ಮಾಡ್ತಾ ಇರಲಿಲ್ಲ. ಅವರು ಇವಾಗ ಹಂಗಂದಮೇಲೆ ಸುಮ್ಮನೆ ಅದೇ ಸರಿ ಬಿಡಿ ಆಯಿತು, ಇನ್ನೊಂದು ದಿನ ಹೋಗೋಣ ಅಂದ್ಬಿಟ್ಟು. ಓಕೆ. ಇನ್ನು ಇವತ್ತೇನು ಕೆಲಸ ಇಲ್ಲ ಸದ್ಯಕ್ಕೆ, ಇಷ್ಟೇ ಅನ್ಕೋತೀನಿ. ಆಮೇಲೆ ಅಂದರೆ ನಾವೇನಾದರೂ ಅಲ್ಲಿ ಹೋದರೆ ಮಾಮನಿಗೆ ಊಟ ಬೇಕಲ್ಲ, ಅವ್ರೇನಾದ್ರು ಹೊರಗಡೆ ತಿಂತಾರೆ, ಹೇಗಿದ್ರು ಅಡುಗೆ ಮಾಡಲೇಬೇಕು. ಅಲ್ಲಿಂದ ಬಂದು ಮಾಡೋಕ್ಕೆ ಒಂಥರ ಕಷ್ಟ ಅನ್ಸುತ್ತೆ ಅಂದ್ಬಿಟ್ಟು
ಅನ್ನ ಮತ್ತು ಸಾಂಬಾರು ಮಾಡಿದ್ದೆ. ಬೇಗ ಬಂದರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ಬರೀ ಅನ್ನ ತಿನ್ಕೊಂಡು ಹೋಗಿ ಅಂಥೇಳಿ. ಆಮೇಲೆ ಮುದ್ದೆ ಮಾಡ್ತೀನಿ, ಈಗೇನು ಹೋಗ್ತಾ ಇಲ್ವಲ್ಲ, ಕ್ಯಾನ್ಸಲ್ ಆಯಿತು. ಓಕೆ, ನೋಡೋಣ ಆಮೇಲೆ ವಿಡಿಯೋ ಕಂಟಿನ್ಯೂ ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 3:30 ಆಗ್ತಾಯಿದೆ. ನಾನು ಸ್ನಾನ ಮಾಡಬೇಕು ಅಂದ್ಬಿಟ್ಟು ತಲೆಗೆಲ್ಲ ಏನು ಮಾಡಿದ್ದೀನಿ ಅಂದರೆ, ಪತಂಜಲಿಯಿಂದ ನೆಲ್ಲಿಕಾಯಿ ಜ್ಯೂಸ್ ತಂದಿದ್ನಲ್ಲ, ಅದನ್ನು ಸ್ವಲ್ಪ ಒಂದೆರಡು ಕ್ಯಾಪ್ ಅಷ್ಟೇ, ತುಂಬ ಏನಿಲ್ಲ, ಅದನ್ನು ತೊಗೊಂಡು ರೂಟಿಗೆಲ್ಲ ಹಚ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ರೆ ಕರೆಂಟೇ ಹೋಗ್ಬಿಟ್ಟಿದೆ. ನಾನು ನೋಡೇ ಇಲ್ಲ. ಹೋಗ್ಬಿಟ್ಟು ಗೀಝರ್ ನೋಡ್ತೀನಿ, ಅಂದರೆ ಗೀಝರ್ದು ಸೌಂಡ್ ಬರ್ತಾ ಇರುತ್ತೆ, ಒಂಥರ ಏನಂದರೆ ಗೊಯ್ ಅನ್ನೋ ಸೌಂಡ್ ಬರ್ತಾ ಇರುತ್ತೆ. ಯಾಕೆ ಸೌಂಡೇ ಆಗ್ತಿಲ್ವಲ್ಲ ಅಂತ ನೋಡಿದರೆ ಕರೆಂಟ್ ಹೋಗಿದೆ, ಅದಕ್ಕೆ ಅದು ಸೌಂಡ್ ಆಗ್ತಾಯಿಲ್ಲ. ಅದಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಇತ್ತಲ್ಲ, ಏನಾದರೂ ಈರುಳ್ಳಿದು ಅಂದರೆ ಈರುಳ್ಳಿನ ರುಬ್ಬಿಟ್ಟು ಅದರ ರಸನ ತೆಗೆದು ರೂಟಿಗೆಲ್ಲ ಹಚ್ಚೋಣ ಅಂತ ಅಂದ್ಕೊಂಡೆ. ಆಮೇಲೆ ನೆಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ, ಇದನ್ನು ಹಚ್ಕೋಬೋದಲ್ವ ನಾವು ಅಂದ್ಬಿಟ್ಟು ಆಮೇಲೆ ನಾನು ಆ ನೆಲ್ಲಿಕಾಯಿ ಜ್ಯೂಸನ್ನ 1-2 ಕ್ಯಾಪ್ ಹಾಕ್ಕೊಂಡು ಇಡೀ ರೂಟಿಗೆ ಹಚ್ಕೊಂಡಿದ್ದೀನಿ ಅಷ್ಟೇ. ಹಚ್ಕೊಂಡು ಸ್ವಲ್ಪ ಮೊಸರು ಇತ್ತು, ಅದನ್ನು ಹಚ್ಕೊಂಡು ಮಸಾಜ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ ನೋಡಿ. ನೆಲ್ಲಿಕಾಯಿ ಜ್ಯೂಸನ್ನ ಯಾವಾಗಲೂ ರುಬ್ಬಿ ಹಾಕೊಳ್ಳೋದಕ್ಕೆ ಹಿಂಸೆ ಅಂತ ಅನಿಸಿದ್ರೆ ಈ ರೀತಿಯಾಗಿ ನೆಲ್ಲಿಕಾಯಿನ ಆ ಜ್ಯೂಸ್ ಏನಿದೆ ನಾನು ಪತಂಜಲಿಯಿಂದನೇ ತಗೊಬರ್ಬೇಕು ಅಂತ ಏನಿಲ್ಲ. ನಿಮಗೆ ನೆಲ್ಲಿಕಾಯಿ ಜ್ಯೂಸು ಆನ್ಲೈನಲ್ಲಿ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ತಗೊಂಡು ಇಟ್ಕೊಂಡು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಏರಿಗೆ ಆಮೇಲೆ ಸುಮಾರು ಇದೆ. ಅದನ್ನು ನಾನು ಏನಂದರೆ ನೆಲ್ಲಿಕಾಯಿ ಜ್ಯೂಸ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವತ್ತು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮಾಡಿದಾಗ ಮಾತ್ರ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದಕ್ಕೆ ಆ ಥರದ್ದು ವೀಡಿಯೋನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಿಂದ ನೀವು ನನ್ನ ವೀಡಿಯೋನ ನೋಡಿದಾಗ ಲೈಕ್ ಮಾಡಿ. ಹಾಗೆ ನನ್ನ ವೀಡಿಯೋ ನೋಡುವಾಗ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವಾಗ ಈ ಥರದ್ದೆಲ್ಲ ವಿಷಯಗಳು ನಿಮಗೂ ಕೂಡ ಗೊತ್ತಾಗುತ್ತೆ. ಒಂದೊಂದು ವಿಷಯಗಳು ಎಲ್ಲರಿಗೂ ಗೊತ್ತಿರೋದೆ ಅಂತಲ್ಲ, ಎಷ್ಟೋ ವಿಷಯಗಳು ಬೇರೆಯವ್ರಿಗೆ ಗೊತ್ತಿರುವಂಥದ್ದು ನಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರುವಂಥದ್ದು ಬೇರೆಯವ್ರಿಗೆ ಗೊತ್ತಿರಲ್ಲ. ಈಗ ನಾವು ಚಿಕ್ಕ ಮಕ್ಕಳು ಅಂತ ಅನ್ಕೋತೀವಿ, ಚಿಕ್ಕ ಮಕ್ಳಿಗೆ ಎಷ್ಟೋ ವಿಷಯ ಗೊತ್ತಿರುತ್ತೆ, ಅದು ನಮಗೆ ಗೊತ್ತೇ ಇರೋದಿಲ್ಲ. ಅವ್ರು ನಮಗೆ ಹೇಳ್ಕೊಡ್ತಾರೆ, ಇದು ಅಂತೇಳಿ ಹೇಳ್ಕೊಡ್ತಾರೆ. ಆಗ ಖುಷಿಯಾಗುತ್ತೆ ಅಲ್ವಾ, ನಮಗೆ ಗೊತ್ತೇ ಇರಲಿಲ್ಲ ನೋಡಿ, ಈ ಮಗುಗೆ ಗೊತ್ತಿದೆಯಲ್ಲ ಅಂತೇಳಿ. ಆ ಥರ ಎಲ್ಲರೂ ಅಂದರೆ ಎಲ್ಲನೂ ಎಲ್ಲರಿಗೆ ಗೊತ್ತಿರುತ್ತೆ ಅಂತ ಏನಿಲ್ಲ. ಎಷ್ಟೋ ವಿಷಯಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಒಂದೊಂದೇ ಶೇರ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಏಕೆಂದರೆ ಇವತ್ತು ಮಳೆ ಯಾವ ಥರ ಆಡ್ತಾಯಿದೆ ಅಂದರೆ ಬರೋದು ಹೋಗೋದು ಆ ಥರನೇ ಮಾಡ್ತಾಯಿದೆ ಬೆಳಿಗ್ಗೆಯಿಂದ. ಮೋಹನ್ ಮಾಮ ಬಂದ ಮೇಲೆ ಒಂದು 4ರಿಂದ 5 ಬಾರಿ ಕರೆಂಟ್ ಹೋಗೋದು ಬರೋದು ಇದೇ ಆಗೋಗಿದೆ. ಸಾರ್ಥು ಏನು ನಾನು ಒಂದೊಂದ್ಸರಿ ಕರೆಂಟ್ ಅನ್ನೋಕ್ಕೆ ಹೋಗಿ ಏನೇನೋ ಹೇಳ್ಬಿಟ್ಟಿರ್ತೇನೆ. ಮಳೆ ಒಂದೊಂದ್ಸರಿ ಮೋಹನ್ ಮಾಮ ಬಂದಾಗಿಂದ ಒಂದು 3-4 ಬಾರಿ ಬರೋದು ಮತ್ತೆ ಹೋಗೋದು ಆ ಥರನೇ ಆಗ್ತಾಯಿದೆ. ಮೋಹನ್ ಮಾಮ ಹೋಗ್ಬೇಕಾದ್ರೂ ಅಷ್ಟೇ ಜೋರು ಮಳೆ. ಆವಾಗ ಸ್ಟೆಪ್ ಹತ್ರ ಹೋದ್ರು, ಅಂದರೆ ಸ್ವಲ್ಪ ಬರ್ತಾಯಿತ್ತು. ಆಮೇಲೆ ಸ್ಟೆಪ್ ಹತ್ರ ಹೋದ್ರು, ಜೋರು ಬಂತು. ಆಮೇಲೆ ಏನು ಮಾಡಿದ್ರು, ಅಲ್ಲೇ ಸುಮಾರು ಹೊತ್ತು ಕುತ್ಕೊಂಡಿದ್ರು, ಒಂದು 1/4 ಗಂಟೆ 10 ನಿಮಿಷ ಕುತ್ಕೊಂಡಿದ್ರು. ಸ್ವಲ್ಪ ಲೈಟಾಗಿ ಕಡಿಮೆ ಆಗಿದೆ ಅಂದಮೇಲೆ ಮತ್ತೆ ಹೊರಟ್ರು. ನೋಡಿದರೆ ಕರೆಂಟ್ ಈ ಥರ ಹೋಗ್ಬಿಟ್ಟಿದೆ. ಓಕೆ, ನೋಡೋಣ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಕರೆಂಟ್ ಬಂತು. ಕರೆಂಟು 1/4 ಗಂಟೆ ಬಿಟ್ಟು ಬಂದಿದೆ. ನೋಡ್ತಾ ಇರ್ಬೋದು ಗೀಝರ್ದು ಸೌಂಡು ಕೇಳಿಸ್ತಾ ಇದೆ ನಿಮಗೆ. ನಾನು ಮಾತಾಡೋದನ್ನ ನಿಲ್ಲಿಸಿದರೆ ಗೀಝರ್ ಸೌಂಡು ಕೇಳಿಸುತ್ತೆ ನೋಡಿ. ಕೇಳಿಸ್ತಾ ಇದೆ, ಆ ಥರ ಗುಯ್ ಅನ್ನೋ ಸೌಂಡ್ ಬರ್ತಾ ಇರುತ್ತೆ. ಆವಾಗ ನನಗೆ ಗೊತ್ತಾಗುತ್ತೆ ಗೀಝರ್ ಹಾನಲ್ಲಿ ಇದೆ ಅಂತೇಳಿ. ಆಮೇಲೆ ನಾನು ಸಡನ್ನಾಗಿ ಹೋದಾಗ ಅದು ಸೌಂಡೇ ಇಲ್ಲ. ಮೇಲೆ ನೋಡಿದರೆ ಗೀಝರು ಕರೆಂಟೇ ಇಲ್ಲ ಅಂದಮೇಲೆ ಎಲ್ಲಿ ಸೌಂಡ್ ಬರುತ್ತೆ, ಆ ಥರ ಆಗಿರೋದು. ಓಕೆ, ಇನ್ನೊಂದು 10 ನಿಮಿಷ ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಅವಾಗ ಈ ವೆದರಿಗೆ, ಅಂದರೆ ಈಗ ಮಳೆ ಹೇಗೆ ಬಿಡೋದು ಮತ್ತು ಉಯ್ತಾ ಇರೋದು ಆ ಥರ ಆಗ್ತಿದೆ. ಅಂದರೆ ಈ ಥರ ಏನಂದರೆ ಥಂಡಿ ವಾತಾವರಣ ಇದೆಯಲ್ಲ, ಅದರಿಂದ ಗೀಝರ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಂದರೆ ನೀರು ಕೋಲ್ಡ್ ಆಗಿರುತ್ತಲ್ಲ, ಆವಾಗ ಏನಾಗುತ್ತೆ, ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ಇನ್ನೊಂದು 1/4 ಗಂಟೆ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ.
ಸಮ್ಮರಲ್ಲಿ ಓಕೆ 5 ನಿಮಿಷ 10 ನಿಮಿಷದೊಳಗಡೆನೇ ಬಿಸಿಯಾಗೋಗುತ್ತೆ. ಇವಾಗ 20 ನಿಮಿಷ ಆದ್ರೂ ಬಿಸಿ ಆಗೋಕ್ಕೆ ಬೇಕು ಟೈಮು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು 5:30 ಆಗಿದೆ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ. ಇನ್ನೊಂದು 5 ನಿಮಿಷ ಕೌಶಿ ಬರ್ತಾನೆ, ಒಟ್ಟಿಗೆ ಕಾಫಿ ಮಾಡ್ತೀನಿ. ಬ್ಲ್ಯಾಕ್ ಟೀನೇ ಬಿಟ್ಬಿಟ್ಟಿದ್ದೀನಿ, ಏಕೆಂದರೆ ಅವನಿಗೆ ಕಾಫಿ ಕೇಳ್ತಾನೆ. ಬ್ಲ್ಯಾಕ್ ಟೀ ಎಷ್ಟು ಇಷ್ಟ ಆಗಲ್ಲ ಅವನಿಗೆ. ನನಗೇನಂದರೆ ನನಗೆ ಬೇರೆ ಅವನಿಗೆ ಬೇರೆ ಮಾಡಬೇಕಲ್ಲ ಅಂತೇಳಿ ನಾನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಹಾಗೆ ಸೋಮವಾರದಿಂದ ಇವತ್ತೇನು ಗುರುವಾರ, ಇವತ್ತಿನವರೆಗೂ ಡೈಲಿ ತಲೆಗೆ ಸ್ನಾನ ಆಗಿಬಿಟ್ಟಿದೆ. ಸೋಮವಾರ ಒಂದಿನ ಸೋಮವಾರ ಅಂತೇಳಿ ಮಾಡಿದೆ. ನೆಕ್ಸ್ಟ್ ಡೇ ಮೆಹಂದಿ ಹಾಕ್ಕೊಂಡೆ. ಅದು ನೆಕ್ಸ್ಟ್ ಡೇ ನಿನ್ನೆ ಅದು ಮೊಟ್ಟೆ ಎಲ್ಲ ಹಾಕಿರ್ತೀನಲ್ಲ ಮೆಹಂದಿಗೆ, ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ, ಒಂಥರ ಕೆಟ್ಟ ಸ್ಮೆಲ್ ಅಲ್ಲ, ಅದು ಒಂಥರ ಸ್ಮೆಲ್ಲು ಎಲ್ಲೋ ಎಲ್ಲ ಹಾಕ್ಬಿಟ್ಟಿರ್ತೀನಲ್ಲ, ಅದಕ್ಕೋಸ್ಕರ ನಿನ್ನೆನೇ ತಲೆಗೆ ಸ್ನಾನ ಮಾಡಿದೆ, ಎಣ್ಣೆ ಎಲ್ಲ ಹಚ್ಕೊಂಡು. ಅದಾದಮೇಲೆ ಇವತ್ತು ಗುರುವಾರ ಅಂತೇಳಿ ಸ್ನಾನ ಮಾಡಿದೆ. ಮತ್ತು ನಾಳೆ ಶುಕ್ರವಾರ ಅಂತೇಳಿ ತಲೆಗೆ ಸ್ನಾನ ಮಾಡ್ತೀನಿ. ಮತ್ತು ಶನಿವಾರ ಮನೆ ದೇವರು ವಾರದ ದಿನ ಅಂತೇಳಿ ಶನಿವಾರ ಮತ್ತೆ ತಲೆಗೆ ಸ್ನಾನ ಮಾಡ್ತೀನಿ. ಇದೇ ಥರ ಈ ವಾರ ಫುಲ್ಲು ಡೈಲಿ ತಲೆಗೆ ಸ್ನಾನ ಆಗಿಬಿಡುತ್ತೆ. ಹಾಗೆ ಬೆಕ್ಕಿಗೆಲ್ಲ ಏನಂದರೆ, ನಾನು ಟವಲ್ ಒಣಗಾಕೋದಕ್ಕೆ ಅಂತೇಳಿ ಹೊರಗಡೆ ಹೋಗಿದ್ನಲ್ಲ, ಆ ಟೈಮಲ್ಲಿ ಅಲ್ಲಿ ಬೆಕ್ಕುಗಳು ಮಲ್ಗೋದಕ್ಕೆ ಅಂತೇಳಿ ಒಂದು ಮ್ಯಾಟ್ ಇತ್ತಲ್ಲ, ಏನಂದರೆ ಅದು ಮಳೆ ನೀರು ಬಿದ್ದರೆ ಎಲ್ಲ ಒಳಗಡೆ ಹೋಗಿರುತ್ತೆ ಅಂದ್ಬಿಟ್ಟು ಆ ಮ್ಯಾಟ್ ಇಟ್ಟಿದ್ದೆ ಅಲ್ಲಿ ಮಲ್ಕೊಳ್ಳಿ ಅಂತೇಳಿ. ಅದೇನಾಗಿದೆ, ಗಾಳಿಗೆ ಮ್ಯಾಟ್ ಎದ್ದೋಗ್ಬಿಟ್ಟಿದೆ. ಬೆಕ್ಕಳು ನಾನು ಹೋಗಿ ನೋಡಿದರೆ ಒಂದ್ರ ಮೇಲೆ ಒಂದು ಮಲ್ಕೊಂಡಿತ್ತು. ಮತ್ತು ಅದಕ್ಕೆ ಸ್ವಲ್ಪ ಫುಡ್ ಹಾಕ್ಬಿಟ್ಟು ಮತ್ತೆ ಅದನ್ನು ಸರಿ ಮಾಡಿ ಇಟ್ಬಿಟ್ಟು, ಮತ್ತು ಗಾಳಿ ಎಲ್ಲ ಬೀಸುತ್ತಲ್ಲ, ಅಲ್ಲೊಂದು ಡಬ್ಬ ಇದೆ, ಅದರಲ್ಲಿ ಮಲಗಿದ್ರೆ ಆಗುತ್ತೆ. ಅದು 4 ದಿನ ಮಲಗೋದು, ಅದಾದಮೇಲೆ ಮತ್ತೆ ಆ ಡಬ್ಬದಲ್ಲಿ ಮಲಗಲ್ಲ ಅದು. ಅದಕ್ಕೆ ಮತ್ತೆ ಆ ಮ್ಯಾಟ್ನ ಸರಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಮಲ್ಕೊಳ್ಳಿ ಅಂತೇಳಿ. ಅದು ನೋಡಿದ್ರೆ ಮತ್ತೆ ಮಲ್ಕೊಂಡಿಲ್ಲ, ಬೇರೆ ಕಡೆ ಹೋಗಿದೆ. ಹಾಗೆ ಬೆಕ್ಕಳೆ ಹಾಗೆ 2 ದಿನ ಮಲ್ಕೊಳ್ಳುತ್ತೆ. ಆ ಥರದ್ದು ಡಬ್ಬಗಳು ತುಂಬ ಸಿಗುತ್ತೆ, ಅದನ್ನ ತೊಗೊಬಂದು ಇಡ್ಬೋದು. 3 ದಿನ 4 ದಿನ ಅಷ್ಟೇ ಮಲಗೋದು, ಮತ್ತೆ ಮಲಗೋದೇ ಇಲ್ಲ ಅದು. ಅದಕ್ಕೆ ಬೇಜಾರು. ಒಂದು ಡಬ್ಬದಲ್ಲಿ ಮಲಗಿದ್ರೆ ಓಕೆ, ಮಲಗಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.